ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಏನು ಕಲಾವಿದರು ಏನು ಮಾತಾಡಬೇಕಂತನೇ ನನಗೆ ವಿಷಯ ಗೊತ್ತಾಗ್ತಾ ಇಲ್ಲ. ಕಲಾವಿದರಿಗೆ ಎಲ್ಲ ರೀತಿಯ ಸೌಲಭ್ಯ ಸೌಕರ್ಯವನ್ನು ಜನ ಕೊಟ್ಟಿರ್ತಾರೆ. ಅವರಿಗೆ ನೇಮು, ಫೇಮು, ಹೆಸರು, ದುಡ್ಡು, ವೇದಿಕೆಗಳು, ಪ್ರೀತಿ, ವಿಶ್ವಾಸ ಎಲ್ಲವನ್ನು ಕೊಟ್ಟಿರ್ತಾರೆ. ಆದರೆ ಅದನ್ನು ದುರುಪಯೋಗ ಪಡಿಸಿಕೊಳ್ಳುವಂತಹ ಕೆಲ ಕಲಾವಿದರು ಇರ್ತಾರೆ. ಬಹುಶಃ ಈ ಕಲಾವಿದನ ಬಗ್ಗೆ ನನಗೆ ಬಹಳ ಗೌರವ ಇತ್ತು. ಬಹಳ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತಕ್ಕಂಥ ಈ ಕಲಾವಿದ ಒಂದು ರೀತಿ ಏನೋ ಬೆಳೀಲಿ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡಿದ್ವಿ ನಾವೆಲ್ಲ. ಆತ ಏನೋ ಒಂದು ದಲಿತ ಸಮಾಜದ ಬಗ್ಗೆ ಹಗುರವಾಗಿ ಮಾತನಾಡಿದಾಗ ನಾವೇ ಕಾಂಪ್ರಮೈಸ್ ಕೂಡ ಮಾಡಿ ಆತನಿಗೆ ಇರಲಿ ಬಿಡು, ನಮ್ಮವನಿದ್ದಾನೆ, ಕ್ಷಮೆ ಕೊಡೋಣ, ಕಲಾವಿದ ಬೆಳೀಲಿ ಅಂತ ಹೇಳಿಕಿಸಿಂದ ಒಂದೇನಪ್ಪ ಆಲಮಟ್ಟಿ ಐಬಿಯಲ್ಲಿ ಅವರ ಒಂದು ಕಲಾ ಸಿಂಚನದ ಎಲ್ಲ ಈ ಗೋಪಾಲ್ ಹೋಗಾರ್ ಸೇರಿದಂತೆ ಎಲ್ಲರೂ ಸೇರಿ, ಆಮೇಲೆ ನಮ್ಮ ಒಂದು ಸಂಘಟನೆ ಎಲ್ಲ ಮುಖಂಡರುಗಳು ಸೇರಿ ಅವನಿಗೊಂದು ಇರಲಿ, ಕ್ಷಮೆ ಮಾಡಲಿ, ರಾಜ್ಯಾದ್ಯಂತ ಜನ ಇವನ ಬಗ್ಗೆ ಮಾತನಾಡ್ತಾರೆ ಅಂಥೇಳಿ ನಾವು ಮೊದಲೇ ಅವನಿಗೆ ಏನು ಬೆಳೀಲಿ ಅಂತೇಳಿ ಸಪೋರ್ಟ್ ಮಾಡಿದ್ದೀವಿ. ಆದ್ರೆ ನಾಯಿ ಬಾಲ ಹೆಂಗೆ ಡೊಂಕ್ ಅಂತ ಕರೀತಾರಲ್ಲ, ಆ ರೀತಿಯ ಒಂದು ಮನಸ್ಥಿತಿ ಕಾಣಿಸ್ತೈತಿ. ಈ ಮ್ಯೂಜಿಕ್ ಮೈಲಾರಿ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಈತನ ಅನೇಕ ಒಂದು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಬಾರಿ ಯೂಟ್ಯೂಬರ್ಗಳು ಇವನ ಬಗ್ಗೆ ಮಾಡಿದ್ರಿ, ಇವ ಸರಿ ಇಲ್ಲ ಅಂತ ಹೇಳಿಕಿಸಿಂದ. ಆದ್ರೆ ನಾವು ಈತ ಸರಿ ಅದಾನ, ಒಂದು ಒಳ್ಳೆ ಪ್ರಾಮಾಣಿಕವಾಗಿರ್ಲಿ ಅಂತ ಹೇಳಿ ನಾವು ಒಂದು ಅವಕಾಶ ಕೊಟ್ಟಿದ್ದೀವಿ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಡನ್ನು ಕೂಡ ಬರೆದಿದ್ದ, ಭಾರತದ ಭಾಗ್ಯ ವಿಧಾತ ಅಂತೇಳಿ ಒಂದು ಬಾಬಾ ಸಾಹೇಬ್ರ ಹಾಡನ್ನು ಕೂಡ ಬರೆದಿದ್ದ. ಆದ್ರೆ ಈಗ ಅವನ ಬಗ್ಗೆ ಒಂದು ಗಂಭೀರ ರೂಪದ ಒಂದು ಆರೋಪ ಕೇಳಿಬರತೈತಿ. ಏನಂದ್ರೆ ಈ ಜಾಗನೂರ್ ಅನ್ನತಕ್ಕಂತಹ ಚಿಕ್ಕೋಡಿ ಏನು ಜಿಲ್ಲೆಯ ಒಂದು ಚಿಕ್ಕೋಡಿ ತಾಲೂಕಿನ ಒಂದು ಹಳ್ಳಿ ಅದು. ಜಾಗನೂರ ಏನೊಂದು ಜಾತ್ರೆಯಲ್ಲಿ ಇವರು ಏನೊಂದು ಭಾಗವಹಿಸಿರ್ತಾರಲ್ಲಿ, ಅವರ ಒಂದು ಆರ್ಕೆಸ್ಟ್ರಾದೊಂದಿಗೆ ಭಾಗವಹಿಸಿರ್ತಾರ. ಅಲ್ಲಿಂದ ಬರುವಾಗ ಬಾಗಲಕೋಟೆ ಜಿಲ್ಲೆಯ ಈ ಮಾಲಿಂಗ್ಪುರದಲ್ಲಿ ಒಂದು ಲಾಡ್ಜ್ನಲ್ಲಿ ರೂಮ್ ಮಾಡಿ ಒಂದು ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದನನ್ನುವಂಥ ಒಂದು ಪ್ರಕರಣ ದಾಖಲಾಗೈತಿ. ಪ್ರಕರಣಕ್ಕೆ ಸಂಬಂಧಪಟ್ಟಂಗ ಆ ಹುಡುಗಿ ಕಡೆಯವರು ಮೊದಲು ಅತ್ನಿ ಪೊಲೀಸ್ ಸ್ಟೇಷನ್, ಬೆಳಗಾವಿ ಜಿಲ್ಲೆ ಅತ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ. ಅತ್ನಿ ಪೊಲೀಸರು ಅವ್ರನ್ನ ಚಿಕ್ಕೋಡಿಗೆ ಕಳಿಸ್ತಾರ. ಚಿಕ್ಕೋಡಿಯಲ್ಲಿ FIR ಕೂಡ ದಾಖಲಾಗುತ್ತೆ. ಬಟ್ ಎಲ್ಲಿ ಘಟನೆ ನಡೆದಿದೆ ಅಂತ ಹೇಳಲಾಗಿ ಅದು ನಮ್ಮ ಮಾಲಿಂಗ್ಪುರ್ನ ರಿಷಿ ಅಂತಕ್ಕಂತಹ ಒಂದು ಲಾಡ್ಜ್ನಲ್ಲಿ ಘಟನೆ ನಡೆದೈತಿ ಅಂತ ಹೇಳಿದ್ದ ಪ್ರಕಾರ ಈಗ ಆ ಒಂದು ಕೇಸನ್ನ ರೆಫರ್ ಮಾಡಿ ಮಾಲಿಂಗ್ಪುರ ಪೊಲೀಸ್ ಠಾಣೆಗೆ ರೆಫರ್ ಮಾಡಿದಾರೆ ಅನ್ನುವಂತಹ ಒಂದು ಸುದ್ದಿ ಬರ್ಲಾಕತೈತಿ. ಆ ಹುಡುಗಿ ಕೂಡ ಬೆಳಗಾವಿ ಜಿಲ್ಲೆಯ ಮೂಲದವಳು ಅಂತ ಹೇಳಿ ಗೊತ್ತಾಗತೈತಿ. ಆದ್ರೆ ಇಂಥ ಒಂದು ಪೋಕ್ಸೋ ಪ್ರಕರಣಗಳಲ್ಲಿ ಏನಪ್ಪಾ ಅಂದ್ರೆ ಅವರ ಹೆಸರನ್ನ, ಅವರ ವಿಳಾಸವನ್ನ, ಅವರ ಒಂದು ಐಡೆಂಟಿಫೈನ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಮೈಲಾರಿ ಅನ್ನುವಂತಹ ಒಬ್ಬ ಗಾಯಕ ಒಂದು ಅವಾಂತರವನ್ನ ಮಾಡ್ಯಾನಂತಾನೆ ಹೇಳ್ಬೋದು. ಒಂದು ಹುಡುಗಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟನೋ ಅಥವಾ ಅತ್ಯಾಚಾರ ಮಾಡ್ಯಾನೋ, ಆತನ ಮೇಲೆ ಆತನು ಸೇರಿದಂತೆ ಸುಮಾರು 7 ಜನರ ಮೇಲೆ ಒಂದು ಏನಪ್ಪಾ ಅಂದ್ರ ಈ ಪೋಕ್ಸೋ ಪ್ರಕರಣ ದಾಖಲಾಗೈತಿ ಅನ್ನುವಂತಹ ಒಂದು ಭೀಕರವಾಗಿರ್ತಕ್ಕಂಥ ಸುದ್ದಿ ನಮ್ಮ ನಡುವೆ ಬರಾಕತೈತಿ. ಯಾಕಿದೆಲ್ಲ ಬೇಕಾಗಿತ್ತೋ ಈತನಿಗೆ ಗೊತ್ತಿಲ್ಲ. ಒಳ್ಳೆ ಬದುಕು ಅವನದಾಗಿತ್ತು, ಮನೆತನ ಒಂದು ಗಂಡು ಮಗು ಕೂಡ ಆಗಿತ್ತು. ಅವನ ಸ್ನೇಹಿತರು, ಗೆಳೆಯರ ಬಳಗ ಎಲ್ಲರೂ ಅವನ ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು. ಅವನು ಮಾಡಿರೋ ತಪ್ಪುಗಳಿಗೆ ಓಪನ್ ಆಗಿ ಕ್ಷಮೆಯನ್ನ ಕೂಡ ಕೇಳಿದ್ದ. ಆದ್ರೆ ಪದೇ ಪದೇ ಮಾಡೋ ತಪ್ಪಿಗೆ ಕ್ಷಮೆ ಸಿಗ್ತೈತಿ ಅಂದ್ರೆ ಅವನ ಮೂರ್ಖತನ. ಅದು ಏನೋ ಬಾಯಿ ತಪ್ಪಿ ಮಾತನಾಡಿದ ವಿಷಯಕ್ಕೆ ಕ್ಷಮೆ ಕೊಡ್ಬೋದು, ಆದ್ರೆ ನೀವು ಈ ರೀತಿಯ ಪೋಕ್ಸೋ ಪ್ರಕರಣಗಳಲ್ಲಿ ಭಾಗಿಯಾಗ್ತೀರಿ ಅಂದ್ರ ಇದಕ್ಕಿಂತ ದೊಡ್ಡ ಕೆಟ್ಟ ಮನಸ್ಥಿತಿ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರ ಎಲ್ಲಾ ಮಣಿ ಆಗ್ತಂಗಿರಿ, ನಿಮ್ಗೆ ಅಭಿಮಾನಿಗಳು ಭಾಳ ಇರ್ತಾರ, ನೀವು ವೇದಿಕೆನ ಹಂಚ್ಕೊಂಡಿರ್ತೀರಿ. ನಿಮ್ಗೆ ಎಲ್ಲ ರೀತಿಯ ಅವಕಾಶಗಳನ್ನ ಕೊಟ್ಟಾಗ ಎಲ್ಲ ಹೆಣ್ಮಕ್ಳು ನಿಮ್ಮನ್ನು ಗೌರವ ಕೊಡ್ತಿರ್ತಾರ, ನಿಮ್ಮನ್ನ ಒಂದು ರೀತಿ ಅಣತಮ್ಮ ರೀತಿಯಲ್ಲಿ ಪ್ರೀತಿಸ್ತಿರ್ತಾರ, ಒಳ್ಳೆ ಗಾಯಕರು, ಸಿಂಗರ್ ಅಂತೇಳಿ ನಿಮ್ಮನ್ನು ಗೌರವಿಸ್ತಿರ್ತಾರ. ಆದ್ರೆ ಅಂತಹ ಒಂದು ಗೌರವವನ್ನ ನೀವು ದುರುಪಯೋಗ ಮಾಡ್ಕೊಂಡ್ರಿ ಏನೋ ಅಂತ ಹೇಳಿ ಈ ಸಂದರ್ಭದಾಗ ಬಹಳಷ್ಟು ಅಂದ್ರೆ ಒಂದು ನೋವಿನ ಸಂಗತಿ. ಒಬ್ಬ ಬೆಳೆಯುವ ಕಲಾವಿದ ಯಾಕೆ ಈ ರೀತಿ ಆದ ಅನ್ನುವಂಥದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಪರಸು ಕೋಲೂರವ್ರಿಗೆ ನಾನು ಮಾತನಾಡಿದೆ. ಏನೋ ನಮ್ಗೆ ಗೊತ್ತಿಲ್ರಿ ಅಣ್ಣ, ಯಾಕಿದೆಲ್ಲ ಬೇಕು, ನನ್ನ ಇಷ್ಟು ವರ್ಷದ ಇತಿಹಾಸದಲ್ಲಿ ನಾನು ಯಾವತ್ತೂ ಕೂಡ ಇಂಥದ್ದು ಮಾಡಿಲ್ಲ ಅಂತೇಳಿ ಅವರು ಕೂಡ ಹೇಳಿದ್ರು. ಪಾಪ ಅವರ ರೆಕಾರ್ಡಿಂಗ್ನು ಕೂಡ ನಾನು ಇಲ್ಲಿ ಹಾಕ್ಲಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಆಮೇಲೆ ಗೋಪಾಲ್ ಹೋಗಾರಿ ಕಲಾ ಸಿಂಚನದ ಮುಖ್ಯಸ್ಥರು, ಅವ್ರಿಗೆ ಮಾತಾಡಿದೆ, ಏನ್ ಸರ್ ಇದು ಅಂತೇಳಿ. ಏನ್ರಿ ನಮಗೂ ಬ್ರದರ್ ಗೊತ್ತಿಲ್ಲ ಪಾಪ, ನೀವೆಲ್ಲ ಮನೆಯ ಪ್ರಕರಣದಲ್ಲಿ ನೀವು ಬಂದು ಭಾಗವಹಿಸಿ ಅವನಿಗೆ ಎಲ್ಲ ಕೊಟ್ರಿ, ಇಂಥದ್ದೆಲ್ಲ ಬೇಕಾಗಿತ್ತ ಇವನಿಗೆ, ಇದ್ರ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ, ಫೋನ್ ಮಾತ್ರ ಅವ್ನು ಸ್ವಿಚ್ ಆಫ್ ಆಗೈತಿ ಅಂತೇಳಿ ಅವರು ಕೂಡ ನಮಗೆ ರಿಯಾಕ್ಷನ್ ಕೊಟ್ಟರು.
ಆದ್ರೆ ಅವರು ಹೇಳಿದ್ರು ಇದ್ರ ಬಗ್ಗೆ ನನಗೆ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ರಿ, ಬಟ್ ಏನಾಗೈತೆ ಅನ್ನೋದು ಗೊತ್ತಿಲ್ಲ ಅನ್ನುವಂಥದ್ದು ಹೇಳಿದ್ರು. ಒಟ್ಟಾರೆ ಈ ಮ್ಯೂಸಿಕ್ ಮೈಲಾರಿ ಅಂತಕ್ಕಂಥವನು ಇವನಿಗೆ ಈ ಸಮಾಜ ಗೌರವ ಕೊಡ್ತು, ತಪ್ಪು ಮಾಡಿದ ಕ್ಷಮೆ ಮಾಡ್ತು, ಆದ್ರೂ ಈತ ತನ್ನ ಏನೊಂದು ಮನಸ್ಥಿತಿಯನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ ಅಂದ್ರೆ ನಾವು ಅನ್ಬೋದು ಏನೋ ಇವನ್ ಹಿಂದೊಂದು ಪಿತೂರಿ ನಡೆದೈತು ಅಥವಾ ಬೇರೆ ಯಾರಾದರೂ ಆರೋಪ ಮಾಡ್ಯಾರೋ ಏನೋ, ಅದು ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗೈತಿ. ಸದ್ಯದ ಮಟ್ಟಿಗೆ ಒಂದು ಹುಡುಗಿ ಬಂದು ಆಕೆಯನ್ನು ಟೆಸ್ಟ್ ಕೂಡ ಮಾಡಿದಾರೆ ಅನ್ನುವಂಥ ಮಾಹಿತಿ ಐತಿ. ಈಗ ಪೋಕ್ಸೋ ಪ್ರಕರಣಗಳಲ್ಲಿ ಆಕೆಯ ಹೇಳಿಕೆ, ಆಕೆಯ ವೈದ್ಯಕೀಯ ಪರೀಕ್ಷೆ ಆದ ನಂತರವೇ ಆ ಪ್ರಕರಣ ದಾಖಲಾಗೈತಿ ಅನ್ನುವಂಥದ್ದು. ಆಕೆ ಕಿರುಕುಳ ಮಾಡಿದ್ರು, ಜೋರ್ ಜಬರ್ದಸ್ತಿ ಮಾಡಿದ್ರು, ಸುಮಾರು 8 ಜನ ಇದ್ರು, ಚಿಕ್ಕೋಡಿಯಿಂದ ಎತ್ತಾಕೊಂಡು ಕಿಡ್ನಾಪ್ ಮಾಡ್ಕೊಂಡು ಬಂದ್ರು, ಈ ಮಾಲಿಂಗ್ಪುರದಾಗ ರಿಷಿ ಅನ್ನುವಂಥ ಒಂದು ಲಾಡ್ಜ್ ಮಾಡಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಸಿಗುವಂಥ ಮಾಹಿತಿ. ಈಗ ಬೆಳೆಯುವಂಥ ಕಲಾವಿದರು ಭಾಳಷ್ಟು ಜನ ಇದ್ದೀರಿ, ಯಾಕಂದ್ರೆ ಈಗ ಈ ಒಂದು ಏನು ಈ ಮ್ಯೂಸಿಕ್ ಏನು ಲೋಕ ಐತಲ್ಲ, ಸಂಗೀತ ಲೋಕ ಐತಲ್ಲ, ಅಥವಾ ಮನರಂಜನೆ ಲೋಕ ಐತಲ್ಲ, ಇಲ್ಲೆಲ್ಲ ಸಾಕಷ್ಟು ಜನ ನಿಮ್ಗೆ ಅಭಿಮಾನಿಗಳಿರ್ತಾರೆ. ಆ ಅಭಿಮಾನವನ್ನ ಈ ರೀತಿ ದುರುಪಯೋಗ ಮಾಡ್ಕೊಳ್ಳೋದು ಸರಿಯಲ್ಲ ಅನ್ನುವಂಥದ್ದು ಸಂಘರ್ಷ ನ್ಯೂಸ್ನ ವಾದ ಆಗೈತಿ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನ ಸಂಘರ್ಷ ನ್ಯೂಸ್ ಕಲೆ ಹಾಕಕತ್ತೈತಿ. ಈ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಏನಂದ್ರ, ಒಬ್ಬ ಇಂಥ ದೊಡ್ಡ ಕಲಾವಿದ ಬೆಳೀತಾ ಇದ್ದ ಕಲಾವಿದನಾಗಿ, ಇವನ್ಕಿಂತ ದೊಡ್ಡ ಕಲಾವಿದರು ಪರಸು ಕೋಲೂರು ಅಂತವ್ರು ನಮ್ಮ ಜಮಖಂಡಿ ತಾಲೂಕಿನವರ, ಬಹಳ ದೊಡ್ಡ ಕಲಾವಿದ ಆತ ಪರಸು ಕೋಲೂರು. ಒಬ್ಬ ಮನುಷ್ಯಾಗ ಸಹಿತ ಪೆಟ್ಟು ಮಾಡ್ಲಾರ್ದಂತ ಒಬ್ಬ ವ್ಯಕ್ತಿ. ಮತ್ತು ಅವನಿಗೆ ಆಗಿರ್ತಕ್ಕಂಥ ಮಾಳು ನಿಪ್ನಾಳ, ಆತನು ಕೂಡ ಈಗಾಗಲೇ ಬಿಗ್ ಬಾಸ್ನಾಗ ಅದಾನ. ಅವನು ಕೂಡ ಯಾರಿಗೂ ಕೂಡ ಬೇರೆ ಅನ್ನಲಾರ್ದಂಥ ವ್ಯಕ್ತಿ. ಕೆಲವೊಂದಿಷ್ಟು ವೈಯಕ್ತಿಕ ಲೋಪದೋಷಗಳು ಇರ್ತಾವ. ಹಿಂಗೆಲ್ಲ ಇದ್ದಾಗನು ಅವರು ಸರಿಪಡಿಸ್ಕೊಂಡು ತಮ್ಮ ಬದುಕನ್ನು ಸರಿ ಮಾಡ್ಕೊಂಡಿರ್ತಾರೆ. ಈ ಮ್ಯೂಸಿಕ್ ಮೈಲಾರಿ ಅಂತಕ್ಕಂತಹ ವ್ಯಕ್ತಿ ಈ ಹಿಂದೆ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಮುತ್ತು ಹಲ್ಯಾಳ್ ಅಂತಕ್ಕಂತಹ ಅವನಿಗೂ ಕೂಡ ಏನೋ ಒಂದು ರೀತಿ ಕಿರಿಕಿರಿ ಮಾಡ್ದ ಅನ್ನುವಂಥದ್ದು ನಡಬಾರಕ್ಕೆ ಕೇಳಿ ಬಂತು. ಬೇರೆ ನಮ್ಮ ಶಕ್ತಿ ಕುಮಾರ್, ಬಿಜಾಪುರದ ಶಕ್ತಿ ಕುಮಾರ್ ಇವ್ರ ವಿರುದ್ಧ ಒಂದು ಸುದ್ದಿ ಮಾಡಿದ್ರು, ಇವರೆಲ್ಲ ಹಿಂಗೆ ಮಾಡ್ತಾರಂತ ಹೇಳಿ. ಆಗಾಗ ಈ ಮ್ಯೂಸಿಕ್ ಮೈಲಾರಿಯ ಹಲವಾರು ಅವಾಂತರಗಳ ಬಯಲಿಗೆ ಬರ್ತಾನೆ ಇರ್ತಾವ. ಕೊನೆಗೂ ಅವನ ತನ್ನ ಮನಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಳಲಿಲ್ಲ. ಈ ಒಂದು ಮಟ್ಟಕ್ಕ ಪೋಕ್ಸೋ ಆಗೋ ಮಟ್ಟಕ್ಕೆ ಆತ ಬಂದಿದ್ದಾನಂದ್ರ ಇನ್ನ ಅವನ ಪ್ರೀತಿಸುವ, ಗೌರವಿಸುವ, ಅವನಿಗೆ ಬದುಕು ಕೊಟ್ಟಿರ್ತಕ್ಕಂಥ ಕಲಾವಿದರು, ಏನು ಕಲಾ ಪ್ರೇಮಿಗಳು, ಆಮೇಲೆ ಪಾಪ ಕಣ್ಣೀರು ಹಾಕಿದ್ದ ನನ್ನ ಮುಂದೆ, ಸರ ನಾನು 10 ದಿವಸ ಮನೆ ಕೂತ್ರು, 1 ದಿವಸ ಮನೆ ಕೂತ್ರು ನಾನು ನಂಬಿರ್ತಕ್ಕಂಥ ಟೀಮ್ನ ಗತಿ ಏನು, ನನ್ನ ಹಿಂದೆ ನನ್ನ ಜೊತೆ ಇರುವಂಥ ಸಹ ಕಲಾವಿದರ ಗತಿ ಏನು, ಅದೆಲ್ಲನ ಹೇಳ್ಕೊಂಡಿದ್ದ. ನಾವು ಕೂಡ ಇರ್ಲಪ್ಪ ಇಷ್ಟೆಲ್ಲ ಮಾಡಿದ್ಯಾ ಅಂತ ಮಾತು ಅನ್ಬಾರ್ದಾಗಿತ್ತು ಅಂತೇಳಿ ಸಾರ್ವಜನಿಕವಾಗಿ ಕ್ಷಮೆನೂ ಅವನು ಕೇಳಿಸಿದ್ದೀವಿ. ಅದ್ರ ಬಗ್ಗೆ ಒಂದು ಹಾಡಾನು ಕೂಡ ಬರ್ದಿದ್ದ. ಬಟ್ ಇದು ಕ್ಷಮಿಸಲಾರದಂತಹ ಒಂದು ಕೃತ್ಯಕ್ಕ ಆತ ಕೈ ಹಾಕಿದ್ದಾನಂತ ಹೇಳ್ಬೋದು. ಕಲಾವಿದರಾದವ್ರು ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕಂದ್ರೆ ಬಹಳಷ್ಟು ಜನ ನಿಮ್ಗೆ ಗೌರವಿಸ್ತಾರ, ಪ್ರೀತಿಸ್ತಾರ ಅಂದ್ರೆ ನೀವ್ ಏನೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ದೇಶದೊಳಗಡೆ ಸಂವಿಧಾನ ಅಂತ ಒಂದೈತಿ, ಕಾನೂನು ಅಂತ ಒಂದೈತಿ. ಕಾನೂನು ನಿಮ್ ಹಿಂದೆ ಬಿದ್ರೆ ನೀವು ಕಲಾವಿದರಾಗಿ ಉಳಿಯಂಗಿಲ್ಲ. ನಿಮ್ಮ ಮೂಲ ಕಸುಬು ಏನು ಉದ್ಯೋಗ ಇತ್ತಲ್ಲ ಅಲ್ಲಿ ಹೋಗ್ಬೇಕಾಗತ್ತೆ. ಇದು ಎಚ್ಚರಿಕೆ ಗಂಟೆ ಆಗ್ಬೇಕು. ಉಳಿದ ಕಲಾವಿದರು ಎಚ್ಚೆತ್ತುಕೊಳ್ಳಿ, ಇಂಥವೆಲ್ಲ ಮಾಡ್ತಾ ಇದ್ರ ಅದನ್ನ ದಯವಿಟ್ಟು ನಿಲ್ಲಿಸಬೇಕಾಗ್ತದ. ಆದ್ರೆ ಮೈಲಾರಿ ಅನ್ನುವಂತಹ ಈ ವ್ಯಕ್ತಿ ಮೇಲೆ ಬಹಳ ಗೌರವ, ಪ್ರೀತಿ ಇತ್ತು ನಮಗ. ಏನೋ ಒಂದು ಮಾಡ್ತಾನಪ್ಪ, ಸಾಧನೆ ಮಾಡ್ತಾನ ಅಂತೇಳಿ. ಆದ್ರೆ ಇಂಥ ಸಾಧನೆ ಮಾಡಕ್ಕೆ ಹೊಂಟಾನಂದ್ರ ಒಂದ್ ರೀತಿ ನಾಲಾಯಕರ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದ್ದಾನೆ. ಇವತ್ತು ನನಗೂ ಸಿಟ್ಟು ಬಂತು. ಇರ್ಲಿ, ಅವನು ವೈಯಕ್ತಿಕ ಪ್ರೀತಿಸುವ, ಗೌರವಿಸುವ, ಸ್ನೇಹ ಬಳಗೆಲ್ಲ ಇರ್ತೈತಿ. ಆದ್ರೆ ಅಕ್ಕಿ ಕೂಡ ಹುಡುಗಿ ಯಾರ್ದೋ ಒಬ್ಬರು ಮಗಳದಾಳ, ಯಾರ್ದೋ ಒಬ್ರು ಅಕ್ಕಂಗಿ ಅದಾಳ ಅನ್ನೋದನ್ನ ಕೂಡ ಇವ್ರು ಮರೆತು ಒಂದ್ ರೀತಿ ಕಾಮ ಪಿಸಾಚು ರೀತಿಯಲ್ಲಿ ವರ್ತನೆ ಮಾಡಿದಾರ ಅಂತ ಹೇಳಿ ನಮಗೆ ಸುದ್ದಿಗಳು ಬರ್ತಾ ಇದಾವ. ಅಸಲಿಗೆ ಏನಾಗೈತಿ, ಈಗಾಗಲೇ ಮೈಲಾರಿಗೆ ನಾನು ಕೂಡ ಟ್ರೈ ಮಾಡಿದೆ ಫೋನ್ ಹಚ್ಚಲಿಕ್ಕೆ, ಫೋನ್ ಆತಂದ ಬಂದಾಗೈತಿ. ಪೊಲೀಸರ ಏನಪ್ಪಾ ಅಂದ್ರೆ ಇನ್ವೆಸ್ಟಿಗೇಷನ್ ಇವತ್ತ ಸ್ಟಾರ್ಟ್ ಆಗೈತಿ ಅಂತ. ಇನ್ನಾತ ಎಲ್ಲಿದಾನ, ಏನದಾನ, ಅವನ ತಗೊಂಡು ಬಂದ ಬಳಿಕ ಅವನ ಮೇಲೆ FIR ಕೂಡ ದಾಖಲಾಗೈತಿ. 7 ಜನ FIR ದಾಗ ಅದಾರ ಅನ್ನುವಂತ ಒಂದು ಬರಸಿಡಿಲಿನ ಸುದ್ದಿ ಬರಾಕತೈತಿ. ಬೆಳೆಯುವ ಕಲಾವಿದರು ಎಡುವುದು, ಅದು ಈ ಮಟ್ಟಕ್ಕೆ ನೀವು ತಪ್ಪುಗಳನ್ನ ಮಾಡೋದಂದ್ರ ಇದು ಸಮಾಜ ಸಹಿಸೋದಿಲ್ಲ. ಇದು ನಮ್ಮ ಕಾನೂನಿನ ವಿರುದ್ಧ ಆಕತಿ. ಮೈಲಾರಿ ತನ್ನ ಬದುಕು ಕಳ್ಕೊಂಡು ಅಥವಾ ತನ್ನ ಜೀವನ ಹಾಳು ಮಾಡ್ಕೊಂಡು ಗೊತ್ತಿಲ್ಲ, ಅಥವಾ ಇದನ್ನ ಹಿಂದೆ ಯಾವ್ದಾದ್ರು ಪಿತೂರಿ ಇದ್ರೆ ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಪೊಲೀಸರು ಮಾಡಬೇಕಾಗ್ತದ. ಆದ್ರೆ ಮೈಲಾರಿಯ ಹಿಸ್ಟ್ರಿಯನ್ನು ತೆಗೆದುಕೊಂಡು ಹೋದ್ರ ಏನಂತ ಅವಾಂತರಗಳ ಮೇಲೆ ಅವಾಂತರವನ್ನು ನಿರಂತರವಾಗಿ ಆತ ಮಾಡಿದಾನ. ಹಾಗಾಗಿ ಈಗ ಮೇಲ್ನೋಟಕ್ಕೆ ಅವನ ಮೇಲೆ ಪ್ರಕರಣ ದಾಖಲಾಗೈತಿ. ಆತ ತಪ್ಪು ಮಾಡ್ಯಾನ. ಆ ಹುಡುಗಿಯ ಏನಪ್ಪ ವೈದ್ಯಕೀಯ ಪರೀಕ್ಷೆ ಕೂಡ ಆಗೈತಿ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕರೆ ಖಂಡಿತವಾಗ್ಲೂ ತಮ್ಗ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.